ನಮ್ಮ ರಾಜ್ಯದಲ್ಲಿ ಮೂಢ ಹಗರಣ ಅನ್ನೋದು ಒಂದು ರೀತಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮತ್ತೆ ವಿರೋಧ ಪಕ್ಷವಾದಂಥ ಬಿಜೆಪಿ ಅವರು ಕೂಡ ಅವರ ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ. ದಿನೇ ದಿನೇ ಪ್ರತಿಭಟನೆಗಳು ನಡೆಸೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶಗಳನ್ನು ಹೊರ ಹಾಕ್ತಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲೂ ಸಹ ವಿಧಾನಸೌಧದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಸೆಷನ್ನಲ್ಲಿ ಕೂಡ ಚರ್ಚೆ ಮಾಡೋದಾಗಿ ಮಾತುಕತೆ ನಡೀತಿದೆ. ಅದರ ಕುರಿತಂತೆ ನಮ್ಮ ಜೊತೆ MLC ಆದಂಥ ರವಿಕುಮಾರ್ ಅವರಿದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಈಗ ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ಸೆಷನ್ನಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನು ಈ ವಿಚಾರವಾಗಿ ಏನಾದರೂ ಚರ್ಚೆ ನಡೆಯುತ್ತಾ? ಚರ್ಚೆ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಈ ವಿಷಯನ ನಾವು ಚರ್ಚೆ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇವೆ. ಚರ್ಚೆಗೆ ಬಂದೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಗ್ರಹ ಪಡಿಸೋದೇನು ಅಂತೇಳಿದರೆ, ಹೇಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕರಪ್ಷನ್ ಆಗಿದೆ, 187 ಕೋಟಿ ರೂಪಾಯಿನ ಡ್ರಾ ಮಾಡಿಬಿಟ್ಟು ಹೊರ ರಾಜ್ಯಕ್ಕೆ ಕಳಿಸಿದ್ದಾರೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಹಾಕಿದ್ದಾರೆ, ಸರ್ಕಾರದ ಖಜಾನೆ ಖಾಲಿ ಮಾಡಿದ್ದಾರೆ. ಅದರ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಥರ ಮೂಡಾದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನು ಅಕ್ರಮವಾಗಿ ನೀಡಲಾಗಿದೆ. ಬೇರೆಯವ್ರಿಗಾಗಿದ್ದರೆ ನೀಡ್ತಿರ್ಲಿಲ್ಲ, ಬೇರೆ ಇನ್ಯಾರೋ ಮಹಿಳೆ ಆಗಿದ್ದರೆ 14 ಸೈಟ್ಗಳು ನೀಡ್ತಾ ಇರಲಿಲ್ಲ. ಮುಖ್ಯಮಂತ್ರಿ ಪತ್ನಿ ಆಗಿರೋ ಕಾರಣಕ್ಕೋಸ್ಕರ 14 ಸೈಟ್ಗಳನ್ನು ಕೊಡಲಾಗಿದೆ. ಅದು ಬೆಲೆ ಬಾಳ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಹತ್ತತ್ರ ಈಗಿನ ಮಾರುಕಟ್ಟೆಯ ಇದರಲ್ಲಿ 35ರಿಂದ 40 ಕೋಟಿ ರೂಪಾಯಿ ಆಗುತ್ತೆ ಆ ಒಂದು 14 ನಿವೇಶನಗಳ ಬೆಲೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಬೇರೆಯವ್ರಿಗೆ ಕೊಡ್ತಿದ್ರಾ? ಇಲ್ಲ, ಮುಖ್ಯಮಂತ್ರಿಗಳಾಗಿದ್ದರಿಂದ ಕೊಟ್ಟಿದ್ದಾರೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಸರ್, ಇದ್ರ ಜೊತೆಗೆ ಮತ್ತೆ ಇನ್ನೊಬ್ಬರು ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಈ ವಿಷಯದಲ್ಲಿ ಯಾರೇ ಅಕ್ರಮ ಮಾಡಿದ್ರು, ಯಾರೇ ಭ್ರಷ್ಟಾಚಾರ ಮಾಡಿದ್ರು ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಬೇಕು. ಬೇರೆಯವರಿಗೆ ಹೆಂಗೆ ಈ ಉದಾಹರಣೆಗೆ BJP ಸರ್ಕಾರದಲ್ಲಿ ಯಾರೋ ಸಿಕ್ಕಾಕೊಂಡಿದ್ರು ಅಂತ ಇಟ್ಕೊಳ್ಳಿ. ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ? ಅವಾಗೆಲ್ಲ ಏನು ಹೇಳಿದ್ದಾರೆ? ಅದನ್ನು ಇವ್ರು ಮಾಡಬೇಕಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು, ಅವರಂತೂ ವಿಶೇಷವಾಗಿ ಹೇಳೋದಾದರೆ ಅವ್ರ ಬಗ್ಗೆ ಸಮಾಜವಾದದಿಂದ ಬಂದಂಥವ್ರು, ಪ್ರಾಂಪ್ಟ್ ಟು ದಿ ಕೋರ್, ಪ್ರಾಮಾಣಿಕತೆಯ ಒಬ್ಬ ಮಾದರಿ. ಹಾಗಾಗಿ ಸಿದ್ದರಾಮಯ್ಯ ಅವರು ಧ್ವನಿ ಎತ್ತಿ ಎದೆ ಎತ್ತಿ ಹೇಳ್ತಾರೆ, ನಾನೊಂದು ಪೈಸಾ ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಈ 14 ಸೈಟ್ಗಳ ಅಕ್ರಮ ಹಂಚಿಕೆ ಮಾಡಲಾಗಿದೆಯಲ್ಲ ತಮ್ಮ ಪತ್ನಿಗೆ, ಇದೇನು ಭ್ರಷ್ಟಾಚಾರ ಅಲ್ವಾ? ನೀವು ಸಮಾಜವಾದದಿಂದ ಬಂದಂಥವ್ರು. ಜಾರ್ಜ್ ಫರ್ನಾಂಡಿಸು ನೀವೆಲ್ಲ ಸ್ನೇಹಿತರು. ಜಾರ್ಜ್ ಫರ್ನಾಂಡಿಸ್ ಹೆಂಗಿದ್ದಾರೆ, ನೀವು ಹೆಂಗಿದ್ದೀರಿ? ಏನಾದ್ರು ನಿಮಗೆ ನೈತಿಕತೆ ಇದೆಯಾ? ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ಮಾತಾಡಿ. ಸರ್, ಇನ್ನು ಬರುವಂಥ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಏನಾದರೂ ಹೋರಾಟಗಳು ನಡೆಸೋದು, ಪ್ರತಿಭಟನೆಗಳು ನಡೆಸೋದು ಇನ್ನು ಮುಂದಿನ ದಿನಗಳಲ್ಲಿ ನಡೆಸ್ತಾರ ಬಿಜೆಪಿ ಪಕ್ಷದಿಂದ? ಹೋರಾಟ ತೀವ್ರವಾಗುತ್ತೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ, ಉಪ್ಪು ತಿಂದವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಮೈಸೂರಿನಲ್ಲೂ ಹೋರಾಟ ಮಾಡೋರಿದ್ದೇವೆ, ಬೆಂಗಳೂರಿನಲ್ಲೂ ಹೋರಾಟ ಮಾಡೋರಿದ್ದೇವೆ, ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಈ ಭ್ರಷ್ಟ ಸರ್ಕಾರ ತೊಲಗಬೇಕು. ಹಾಗಾಗಿ CM ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. CMನವರು ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಪ್ರತಿಭಟನೆಗಳು ನಡೆಸ್ತೀವಿ, ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನು MLC ರವಿಕುಮಾರ್ ಅವರು ನಮ್ಮ ಜೊತೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನ್ರಾಜ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.